ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಲ್ಲವಿ ರಾವಪ್ಪ ನೀಳೆ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಈ ಚಟುವಟಿಕೆಯಲ್ಲಿ ನಾನು ನಿಮಗೆ 2 ಅಂತಸ್ರಾವಕ ಗ್ರಂಥಿಗಳು ಅಥವಾ ನಿರ್ನಾಳ ಗ್ರಂಥಿಗಳ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಮೊದಲನೆಯದಾಗಿ ಪಿಟ್ಯುಟರಿ ಗ್ರಂಥಿ. ಇದು ಮೆದುಳಿನ ಕೆಳಭಾಗದಲ್ಲಿರುವ ಬಟಾಣಿ ಗಾತ್ರದ ಪ್ರಮುಖ ಅಂತಸ್ರಾವಕ ಗ್ರಂಥಿ. ಇದನ್ನು ದೇಹದ ಮಾಸ್ಟರ್ ಗ್ರಂಥಿ ಎಂತಲೂ ಕರೆಯುವರು. ಇದು ಬೆಳವಣಿಗೆಯ ಹಾರ್ಮೋನ್ ಅನ್ನು ಸ್ರವಿಸುತ್ತದೆ ಮತ್ತು ಉಳಿದೆಲ್ಲ ಗ್ರಂಥಿಗಳ ಕಾರ್ಯವನ್ನು ನಿಯಂತ್ರಿಸುತ್ತದೆ. ಈ ಹಾರ್ಮೋನು ಅತಿಯಾಗಿ ಸ್ರವಿಕೆಯಾದರೆ ಆ ವ್ಯಕ್ತಿಯು ದೈತ್ಯಾಕಾರದಲ್ಲಿ ಬೆಳೆಯುತ್ತಾನೆ. ಅದೇ ಈ ಹಾರ್ಮೋನು ಕಡಿಮೆ ಸ್ರವಿಕೆಯಾದರೆ ಆ ವ್ಯಕ್ತಿಯು ಕುಬ್ಜನಾಗಿ ಬೆಳೆಯುತ್ತಾನೆ. ಎರಡನೆಯದಾಗಿ ಥೈರಾಯ್ಡ್ ಗ್ರಂಥಿ. ಇದು ಕುತ್ತಿಗೆಯ ಮುಂಭಾಗದಲ್ಲಿರುವ ಚಿಟ್ಟೆಯ ಆಕಾರದ ಸಣ್ಣ ಅಂತಸ್ರಾವಕ ಗ್ರಂಥಿ. ಇದರಿಂದ ಸ್ರವಿಸಲ್ಪಡುವ ಹಾರ್ಮೋನ್ ಥೈರಾಕ್ಸಿನ್ ಮತ್ತು ಹಾರ್ಮೋನ್ ಅನ್ನು ರಕ್ತಕ್ಕೆ ಸೇರಿಸುತ್ತದೆ. ಈ ಹಾರ್ಮೋನಿನ ಉತ್ಪಾದನೆ ಕಡಿಮೆಯಾದರೆ ಅದನ್ನು ಹೈಪೋಥೈರಾಯಿಡಿಸಂ ಎನ್ನುವರು. ಇದರಿಂದ ದೇಹದ ತೂಕ ಹೆಚ್ಚಾಗುವುದು ಮತ್ತು ಆಯಾಸ ಉಂಟಾಗುತ್ತದೆ. ಅದರಂತೆ ಈ ಹಾರ್ಮೋನಿನ ಉತ್ಪಾದನೆ ಹೆಚ್ಚಾದರೆ ಅದನ್ನು ಹೈಪರ್ ಥೈರಾಯಿಡಿಸಂ ಎನ್ನುವರು. ಇದರಿಂದ ದೇಹದ ತೂಕ ನಷ್ಟ, ಹೃದಯ ಬಡಿತ ಹೆಚ್ಚಾಗುವಿಕೆ ಮತ್ತು ಹೆಚ್ಚು ಬೆವರುವುದು. ಇದರಿಂದ ಉಂಟಾಗುವ ಥೈರಾಕ್ಸಿನ್ ಹಾರ್ಮೋನಿನ ಸಂಶ್ಲೇಷಣೆಗೆ ಅಯೋಡಿನ್ ಅವಶ್ಯಕವಾಗಿ ಬೇಕು. ನಮ್ಮ ಆಹಾರದಲ್ಲಿ ಅಯೋಡಿನ್ ಕೊರತೆಯಾದರೆ ಗಳಗಂಡ ರೋಗ ಉಂಟಾಗುತ್ತದೆ. ಇದರ ಲಕ್ಷಣವೆಂದರೆ ಊದಿಕೊಂಡಿರುವ ಕುತ್ತಿಗೆ. ಕೊನೆಯದಾಗಿ ಹೇಳಬೇಕೆಂದರೆ ಥೈರಾಕ್ಸಿನ್ ಹಾರ್ಮೋನ್ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ. ಆದ್ದರಿಂದ ಈ ಹಾರ್ಮೋನ್ ಅನ್ನು ವ್ಯಕ್ತಿತ್ವದ ಹಾರ್ಮೋನ್ ಎಂದು ಕರೆಯಲಾಗುತ್ತದೆ. ಧನ್ಯವಾದಗಳು.